ಸೂರ್ಯ ಮುಳುಗುತ್ತಲೇ ಮನೆಯಿಂದ ಹೊರಗೆ ಬರಲು ಇಡೀ ಊರಿಗೆ ಊರೇ ಸುತ್ತಮುತ್ತ 10 ಹಳ್ಳಿಯ ಜನರು ಹೆದರುವಂತಹ ಪರಿಸ್ಥಿತಿ. ಅದು ಎಷ್ಟು ಭಯಾನಕವಾಗಿತ್ತು ಅಂದರೆ ಮನೆಯೊಳಗೆ ಇದ್ದರೂ ಕೂಡ ಸುರಕ್ಷಿತವಲ್ಲ ಎಂಬ ಒಂದು ಭಯ. ರುದ್ರಪ್ರಯಾಗದ ಸುತ್ತಮುತ್ತ ಒಂದು ಅಘೋಷಿತ ಕರ್ಫ್ಯೂ ಜಾರಿಯಲ್ಲಿತ್ತು. ದೇಶ ಸುತ್ತು ಕೋಶ ಓದು ಚಾನೆಲ್ಗೆ ಸುಸ್ವಾಗತ. ಇವತ್ತು ನಾನು KP ಪೂರ್ಣಚಂದ್ರ ತೇಜಸ್ವಿಯವರ ರುದ್ರಪ್ರಯಾಗದ ಭಯಾನಕ ನರಭಕ್ಷಕ ಎಂಬ ಕೃತಿಯ ಕಿರುಪರಿಚಯ ಮಾಡ್ತೇನೆ. ಈ ಪುಸ್ತಕದ ಬಗ್ಗೆ ಹೇಳಬೇಕು ಅಂದರೆ ಈ ಪುಸ್ತಕದಲ್ಲಿ 154 ಪುಟಗಳಿದ್ದು 27 ಅಧ್ಯಾಯಗಳಿವೆ. ಇದು ಮೊದಲು ಪ್ರಕಟವಾಗಿದ್ದು 1995ರಲ್ಲಿ. ಪ್ರಕಾಶಕರು ಪುಸ್ತಕ ಪ್ರಕಾಶನ. KP ಪೂರ್ಣಚಂದ್ರ ತೇಜಸ್ವಿಯವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ನವ್ಯ ಮತ್ತು ಬಂಡಾಯ ಚಳವಳಿಯ ಪ್ರಮುಖ ಲೇಖಕರು. ಅವರು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಪುತ್ರರು ಕೂಡ ಹೌದು. ವಿಜ್ಞಾನ ಮತ್ತು ತತ್ವಜ್ಞಾನವನ್ನ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಹಾಸ್ಯದ ಲೇಪನದೊಂದಿಗೆ ಹೇಳುವುದು ಇವರ ಲೇಖನಿಯ ವಿಶೇಷ. ಶಾಲಾ ಕಾಲೇಜಿನ ದಿನಗಳಲ್ಲಿ ಜಿಮ್ ಕಾರ್ಬೆಟ್ ರವರ ಒಂದು ಇಂಗ್ಲಿಷ್ ಅಧ್ಯಾಯ ಓದಿದ ನೆನಪು. ರುದ್ರಪ್ರಯಾಗದ ಭಯಾನಕ ನರಭಕ್ಷಕ ಅನ್ನೋದು ಲೇಖಕ, ಸಾಹಸಿ, ಬೇಟೆಗಾರ ಜಿಮ್ ಕಾರ್ಬೆಟ್ ರವರ ದ ಮ್ಯಾನ್ ಈಟಿಂಗ್ ಲೆಪರ್ಡ್ ಆಫ್ ರುದ್ರಪ್ರಯಾಗ್ ಎಂಬ ಕೃತಿಯ ಸಂಗ್ರಹಾನುವಾದ. ಇದು ರುದ್ರಪ್ರಯಾಗದ ಸುತ್ತಮುತ್ತಲಿನ ಬೆಟ್ಟದಲ್ಲಿ ವಾಸವಾಗಿದ್ದ ಮಾಂಸಾಹಾರಿ ಚಿರತೆಯು ಮನುಷ್ಯ ಮಾಂಸದ ರುಚಿ ಹತ್ತಿ ಹೇಗೆ ನರಭಕ್ಷಕನಾಗಿ ಬದಲಾಯಿತು, ಸುತ್ತಮುತ್ತಲಿನ ಹಳ್ಳಿಗಳ ಜನರನ್ನ, ತೀರ್ಥಯಾತ್ರಿಕರನ್ನ ಹೇಗೆ ಕಾಡಿತು, ಅದನ್ನು ಹಿಡಿಯಲು ಸರ್ಕಾರದ ವಿಫಲ ಪ್ರಯತ್ನಗಳು, ಬೇಟೆಗಾರ, ಸಾಹಸಿ ಜಿಮ್ ಕಾರ್ಬೆಟ್ ಅವರು ಚಿರತೆಯನ್ನ ಹಿಡಿಯಲು ಹೇಗೆ ಹೊಂಚು ಹಾಕಿದ್ರು, ಅವರ ವಿಫಲ ಪ್ರಯತ್ನಗಳು ಹಾಗೂ ಕೊನೆಗೆ ಅವರು ಚಿರತೆಯನ್ನು ಹೇಗೆ ಭೇಟಿಯಾಡಿದ್ರು ಅನ್ನೋದರ ವಿವರವಾದ ವೃತ್ತಾಂತ. ರುದ್ರಪ್ರಯಾಗದ ಭಯಾನಕ ನರಭಕ್ಷಕ ಅನ್ನೋದು ಒಂದು ಬರೀ ಬೇಟೆಯ ಕಥೆಯಲ್ಲ. ಇದು ಅನಾದಿ ಕಾಲದಿಂದಲೂ ನಡೆದು ಬಂದಂತ ಮಾನವ ಮತ್ತು ಪ್ರಾಣಿಯ ನಡುವೆ ಇರುವ ಸಂಘರ್ಷದ ಕತೆ. ಈ ನರಭಕ್ಷಕ ಚಿರತೆಯು ಕೆಲವೇ ದಿನ ಅಥವಾ ಕೆಲವು ತಿಂಗಳುಗಳಷ್ಟೇ ಕಾಡಿರಲಿಲ್ಲ. ಬರೋಬ್ಬರಿ 8 ವರ್ಷ ಕಾಡಿತ್ತು. 1918ರಿಂದ 1926 ನಡುವೆ ರುದ್ರಪ್ರಯಾಗದ ಸುತ್ತಮುತ್ತ ಒಂದು ಮೃತ್ಯುವಿನಂತೆ ಅಲೆದಾಡಿತ್ತು. ಇದು ಸರ್ಕಾರಿ ಸಂಖ್ಯೆಯ ಪ್ರಕಾರ ಅಧಿಕೃತವಾಗಿ 125 ಜನರನ್ನು ಕೊಂದಿದ್ರೂ ನಿಜವಾದ ಸಂಖ್ಯೆ ಇನ್ನೂ ಹೆಚ್ಚು ಇರಬಹುದು ಎಂದು ಅಂದಾಜಿಸಲಾಗಿದೆ. ಈ ಚಿರತೆಯ ಬಲಿಷ್ಠತೆ ಮತ್ತು ಚಾಣಾಕ್ಷತನದ ಬಗ್ಗೆ ಓದಿದಾಗ ಮೈ ನಡುಗುತ್ತದೆ. ಮನೆಯೊಳಗೆ ಬಾಗಿಲು ಹಾಕಿಕೊಂಡು ಮಲಗಿದ್ರು ಕೂಡ ಬಾಗಿಲನ್ನ ಮುರಿದು ಜನರನ್ನ ಹೊತ್ತೊಯ್ದ ಎಷ್ಟೋ ಉದಾಹರಣೆಗಳು ಈ ಕೃತಿಯಲ್ಲಿವೆ. ಅಷ್ಟೇ ಅಲ್ಲ, ಕಿಟಕಿಯಿಂದ ಬಂದು 10 ಜನ ಮಲಗಿದ್ದಾಗ ಅದರಲ್ಲಿ ಒಬ್ಬನನ್ನ ಸದ್ದಿಲ್ಲದೆ ಎತ್ತಿಕೊಂಡು ಹೋದ ಈ ಚಿರತೆಯ ಚಾಣಾಕ್ಷತನದ ಬಗ್ಗೆ ತಿಳಿದ ಜನರು ಇದು ಬರೇ ಚಿರತೆಯಿಂದ ಸಾಧ್ಯವೇ ಇಲ್ಲ, ಅದು ಒಂದು ಪಿಶಾಚ ಅಥವಾ ದೆವ್ವವಾಗಿರಬೇಕು ಅಂತ ಭಾವಿಸಿದ್ರು. ನರಭಕ್ಷಕ ಚಿರತೆಯ ಚಾಣಾಕ್ಷತೆ, ಬಲಿಷ್ಠತೆ ಬಗ್ಗೆ ಓದಬೇಕಾದ್ರೆ ಜಿಮ್ ಕಾರ್ಬೆಟ್ ರವರ ಗುಂಡಿನಿಂದ ಹಲವಾರು ಬಾರಿ ಕೂದಲೆಳೆಯ ಅಂತರದಿಂದ ತಪ್ಪಿಸಿಕೊಂಡಿದ್ದನ್ನ ಓದಬೇಕಾದ್ರೆ ನನಗೆ ಜಿಮ್ ಕಾರ್ಬೆಟ್ ರವರು ಯಾಕೋ ಅತಿಶಯೋಕ್ತಿ ಅಥವಾ ಎಕ್ಸಾಜರೇಟ್ ಮಾಡಿ ಬರೆದಿರ್ಬೋದು ಅಂತ ಅನಿಸ್ತು. ಓದೋದನ್ನ ಅಲ್ಲಿ ನಿಲ್ಲಿಸಿ ಅಂತರ್ಜಾಲದಲ್ಲಿ ಸ್ವಲ್ಪ ಹುಡುಕಾಡಿದೆ. ಅಂತರ್ಜಾಲದಲ್ಲಿ ಚಿರತೆಯ ಚಾಣಾಕ್ಷತನದ ಬಗ್ಗೆ, ಬಲಿಷ್ಠತೆಯ ಬಗ್ಗೆ ಹಾಗೂ ಜಿಮ್ ಕಾರ್ಬೆಟ್ ರವರ ಚಿರತೆಯ ಜ್ಞಾನ ಹಾಗೂ ಅವರು ಬರೆದಿರುವ ವಿಷಯಗಳ ಸತ್ಯಾಸತ್ಯತೆಗಳ ಬಗ್ಗೆ ವಿಜ್ಞಾನಿಗಳಿಂದ ಮತ್ತು ಪ್ರಾಣಿ ತಜ್ಞರಿಂದ ಪೂರಕವಾದ ಮಾಹಿತಿಗಳು ದೊರಕಿದವು. ಈಗ ಓದು ಮತ್ತಷ್ಟು ಎಕ್ಸೈಟಿಂಗ್ ಮತ್ತು ಇಂಟ್ರೆಸ್ಟಿಂಗ್ ಆಗ್ತಾ ಹೋಯಿತು. ಸಾಮಾನ್ಯ ಚಿರತೆಗೂ ನರಭಕ್ಷಕ ಚಿರತೆಗೂ ಇರುವ ವ್ಯತ್ಯಾಸವೇನು, ಚಿರತೆಯ ಬೇಟೆಯಾಡುವ ಬಗೆ ಹೇಗೆ, ಅದರ ತಿನ್ನುವ ಅಭ್ಯಾಸವೇನು, ಆ ಸಂದರ್ಭದಲ್ಲಿ ಊರಿನ ಜನರ ಮನಸ್ಥಿತಿ ಹೇಗಿತ್ತು, ಹೀಗೆ ಹಲವಾರು ಸಂಗತಿಗಳನ್ನು ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ಇದು 1920ರ ಆಸುಪಾಸಿನಲ್ಲಿ ನಡೆದಿದ್ರು ಕೂಡ ಓದಬೇಕಾದ್ರೆ ನನಗೆ ತುಂಬಾ ಆತಂಕ ಆಗ್ತಾ ಇತ್ತು. ಅಯ್ಯೋ, ಈ ಅಧ್ಯಾಯದಲ್ಲಿ ಮತ್ತೆ ಯಾರನ್ನ ಬಲಿ ತೆಗೆದುಕೊಳ್ಳುತ್ತೋ, ಈ ಅಧ್ಯಾಯದಲ್ಲಿ ಅದರ ಬೇಟೆ ಆಗತ್ತಾ, ಹೀಗೆ ತುಂಬಾ ಆತಂಕದಿಂದ ಕುತೂಹಲದಿಂದ ನಾನು ಓದ್ತಾ ಇದ್ದೆ. ಒಂದು ಮಜವಾದ ವೈಯಕ್ತಿಕ ಸಂಗತಿ ಹೇಳ್ತೇನೆ. ನಮ್ಮ ಮಾವನವರ ಮನೆಯ ಹಿಂದೆ ಒಂದು ಚಿಕ್ಕ ಬೆಟ್ಟ ಇದೆ ಅಥವಾ ಗುಡ್ಡ ಇದೆ. ಆ ಗುಡ್ಡದಲ್ಲಿ ಒಂದು ಚಿರತೆ ವಾಸವಾಗಿತ್ತು. ಆ ಚಿರತೆ ಹಲವಾರು ಜಾನುವಾರುಗಳನ್ನ, ನಾಯಿಗಳನ್ನ ಎತ್ತುಕೊಂಡು ಹೋಗಿದೆ ಅಂತ ಕೇಳಿದ್ದೆ. ಈ ಪುಸ್ತಕ ಓದೋಕ್ಕಿಂತ ಮೊದಲೇ ಈ ಜಾಗದಲ್ಲಿ ನಾನು ಮಲಗ್ತಿದ್ದೆ. ಬೇಸಿಗೆಯಲ್ಲಿ ತುಂಬಾ ಸೆಕೆ ಇರೋದ್ರಿಂದ ಇಲ್ಲಿ ಹೀಗೆ ಮೇಲೆ ಹೋದ್ರೆ ಅದು ಓಪನ್ ಆದ ಜಾಗ. ಮನೆಯಲ್ಲಿ ನನಗೆ ಚಿರತೆಯ ಬಗ್ಗೆ ಹೆದರಿಸಿದ್ರೆ ನಾನು ಅದು ಅಲ್ಲಿಂದ ಮೆಟ್ಲಿ ಇಳಿದು ಬಂದು ನನ್ನನ್ನು ಹೊತ್ಕೊಂಡು ಹೋಗುತ್ತಾ ಅಂತ ಕೇಳ್ತಿದ್ದೆ. ಆದ್ರೆ ಈ ಪುಸ್ತಕ ಓದಿದ ನಂತರ ಚಿರತೆಯ ಬಲಿಷ್ಠತೆ ಮತ್ತು ಚಾಣಾಕ್ಷತನದ ಬಗ್ಗೆ ಗೊತ್ತಾಯ್ತಲ್ಲ, ಈ ಬೇಸಿಗೆಯಲ್ಲಿ ಇಲ್ಲಿ ನಾನು ಮಲಗಿರ್ಲಿಲ್ಲ, ಒಳಗಡೆ ಮಲಗಿದ್ದೆ. ಎಷ್ಟೇ ಸೆಕೆ ಆದ್ರೂ ಕೂಡ ಒಳಗಡೆ ಮಲಗಿದ್ದೆ. ಸ್ವತಃ ಕಾಡಿನ ಪ್ರೇಮಿಯಾಗಿ ಕಾಡು ಮೇಡಿನಲ್ಲಿ ಅಲೆದಾಡಿರುವ KP ಪೂರ್ಣಚಂದ್ರ ತೇಜಸ್ವಿಯವರು ಜಿಮ್ ಕಾರ್ಬೆಟ್ ರವರ ಅನುಭವವನ್ನ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ನನ್ನ ಗೆಳೆಯನೊಬ್ಬ ಈಗ ಸದ್ಯದಲ್ಲೇ ರುದ್ರಪ್ರಯಾಗಕ್ಕೆ ಹೋಗಿದ್ದನಂತೆ. ಅವನು ಹೋಗಿದ್ದಾಗ ಈ ಪುಸ್ತಕ ಓದಿದ ನೆನಪು ಮೆಲುಕು ಹಾಕ್ತಾ ಇದ್ನಂತೆ. ಈ ಕೃತಿಯನ್ನ ಓದಿದ ಮೇಲೆ
ಜಿಮ್ ಕಾರ್ಬೆಟ್ ರವರ ಇನ್ನಷ್ಟು ಸಾಹಸದ ಕಥೆಗಳನ್ನ ಓದಬೇಕು ಅಂತ ಅನಿಸ್ತು. ಅಷ್ಟೇ ಅಲ್ಲ, KP ಪೂರ್ಣಚಂದ್ರ ತೇಜಸ್ವಿ ಅವರ ಇನ್ನಷ್ಟು ಕಾಡಿನ ಕಥೆಗಳ ಬಗ್ಗೆ ಓದುವ ಹಂಬಲ ಉಂಟಾಗ್ತಾ ಇತ್ತು. ನಿಮಗೆ ಕಾಡು, ಪ್ರಾಣಿ ಪ್ರಪಂಚ, ಸಾಹಸದ ಬಗ್ಗೆ ಆಸಕ್ತಿ ಇದ್ದರೆ ಈ ಪುಸ್ತಕವನ್ನ ಖಂಡಿತವಾಗಿ ಓದಿ. ಇದು ನಿಮ್ಮನ್ನ ಸುಲಭವಾಗಿ ಸಲೀಸಾಗಿ ಓದಿಸಿಕೊಂಡು ಹೋಗುತ್ತೆ. ನಿಮಗೇನಾದ್ರೂ ಈ ಪುಸ್ತಕ ಕೊಂಡುಕೊಳ್ಳೋದಿದ್ರೆ ವಿವರಣೆಯಲ್ಲಿ ನೀಡಿರುವ ಕೊಂಡಿಯನ್ನ ಒತ್ತಿ ಕೊಂಡ್ಕೊಳ್ಬಹುದು. ಇದೇ ರೀತಿ ಪುಸ್ತಕ ಪರಿಚಯ, ದೇಶ ವಿದೇಶ, ನಾಡು ನುಡಿ ಮತ್ತು ಸಂಸ್ಕೃತಿಯ ಬಗ್ಗೆ ತಿಳ್ಕೋಬೇಕು ಅಂದ್ರೆ ದೇಶ ಸುತ್ತು ಕೋಶ ಓದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.